ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಮಾತನಾಡಿ, ಕೇವಲ ಶಾಸಕರು ನೀವು ಅಷ್ಟೇ ಮರ್ಯಾದೆ ಇಡಿ. ನಮ್ಮ ದೇವರು ತಗೊಳ್ಳವ ಜೀವ ಕೊಡವ ಅಲ್ಲ ಇದ್ದಾನೆ. ನಿಮ್ಮಂತವರೇನು ನಮಗೆ ಜನ್ನತ್ ಕಳುಹಿಸುತ್ತೀರಿ? ನಿಮ್ಮ ಹತ್ತಿರ ನಮ್ಮ ಬೂಟ್ ಸಹ ಬರುವುದಿಲ್ಲ. ಇನ್ನು ನಮ್ಮಂತವರೇನು ನಿಮ್ಮ ಹತ್ತಿರ ಬರುತ್ತಾರೆ? ಅವರ ಹತ್ತಿರ ಹೋಗಬೇಡಿ, ಇವರ ಹತ್ತಿರ ಹೋಗಬೇಡಿ ಅಂದ್ರೆ ಅವರನ್ನೇನು ನೀವು ಕೊಂಡು ತಗೊಂಡಿದ್ದೀರಾ? ಬರೀ ಜಾತಿ ಭೇದ ಮಾಡುವುದಾಯ್ತು. ಮುಸ್ಲಿಮರಿಗೆ ಏನು ತಿಳಿದಿದ್ದೀರಿ? ನೀವೇನೋ ಅವಾಚ್ಯ ಶಬ್ದ ಮಾತನಾಡುತ್ತೀರಿ. ಅದೇ ಶಬ್ದವನ್ನು ನಾವು ರಸ್ತೆಯಲ್ಲಿ ನಿಂತು ಬೈಯುತ್ತೇವೆ. ನಿಮ್ಮದು ಒಂದು ಕೇಸ್ ಮಾಡಿ, ನಮ್ಮದು ಒಂದು ಕೇಸ್ ಆಗಲಿ, ಏನಾಗುತ್ತೆ ನಾವು ನೋಡುತ್ತೇವೆ. ಯಾವುದೇ ಜಾತಿಗೆ ಯಾರು ಬೈಯಬಾರದು. ಮುಸ್ಲಿಮರಿಗೆ ಬೈದ್ರೆ ಹುಷಾರ್ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಎಚ್ಚರಿಕೆ ನೀಡಿದ್ರು. ಅಟ್ಟೆ ಮರ್ಯಾದೆ ಹೇಳ್ರಿ. ನಮ್ಮ ದೇವರ್ ತಗೊಳವ ಕೊಡವ ನಮ್ ಜೀವ ಕೊಡವ ಅಲ್ಲ ಅದಾನ. ನಿಮ್ಮಂತವ್ರ ಏನ್ ನಮ್ಗ ಜನ್ನತ್ ಕಳಿಸ್ತಾರ? ನಮ್ ಬೂಟ್ನು ನಿಮ್ ಬಲ್ಲಿ ಬರಂಗಿಲ್ಲ. ನಿಮ್ಮಂತವ್ರು ನಮ್ ಬಲ್ಲಿ ಏನ್ ಬರ್ತಾರ? ನಿಮ್ ಬಲ್ಲಿ ಏನ್ ಬರ್ತೀವಿ ನಮ್ಮಂತವ್ರು? ನಮ್ ಕಾಂಗ್ರೆಸ್ ಪಾರ್ಟಿ ಅದ, ಕಾಂಗ್ರೆಸ್ ಪಾರ್ಟಿಯವ್ರು ಕಾಂಗ್ರೆಸ್ ಪಾರ್ಟಿ ಆಗಿರ್ತಾರ. ನಿಮ್ ಬಲ್ಲಿ ಇದ್ದವ್ರು ನಿಮ್ ಬಲ್ಲಿ ಇರ್ತಾರ. ಯಾರು ಓಟ್ ಹಾಕ್ತಾರ ಅವ್ರು ಹಾಕ್ತಾರ. ಅವ್ರ ಬಲ್ಲಿ ಹೋಗ್ಬೇಡ್ರಿ, ಇವ್ರ ಬಲ್ಲಿ ಹೋಗ್ಬೇಡ್ರಿ. ಏನ್ ನೀವು ಕೊಂಡ್ ತಗೊಂಡಿರೇನ? ಏನ್ ಕೊಂಡ್ ತಗೊಂಡಾರೇನ್ರಿ ನಿಮ್ಗ? ಅವ್ರದು ಏನ್ ಗೊತ್ತಿದ್ದು ಬಿಜಾಪುರ ಜನರಿಗೆ ಅಟ್ಟೆ ಗೊತ್ತದ. ಇಲ್ಲಿ ಬರೇ ಏನ್ ಅನ್ನೋದು ಹೊರ ರಾಜ್ಯದಾಗ ಗೊತ್ತಿಲ್ಲ ಅವ್ರು. ಸರಿ, ಬರೇ ಜಾತಿ ಭೇತಿ ಮಾಡುದು, ಮುಸಲ್ರಿಗೆ ಹೇಳುದು ಏನ್ ತಿಳಿದಿರಿ? ಏನ್ ನಿಮ್ಗೆ ಹೇಳಾಕ ಬರ್ತೈತಿ? ರೋಡ್ ಮ್ಯಾಗ ಬಂದ್ ಹೇಳ್ತೀವಿ. ರೋಡ್ ಮ್ಯಾಗ ಬಂದ್ ನೀವು ಏನ್ ಶಬ್ದ ಬೈತೀರಿ, ರೋಡ್ ಮ್ಯಾಗ ಬೈತೀವಿ. ನಿಮ್ಗೂ ಒಂದ್ ಕೇಸ್ ಮಾಡ್ರಿ, ನಮ್ಗೂ ಒಂದ್ ಕೇಸ್ ಮಾಡ್ರಿ, ಏನಾಗ್ತೈತಿ ನಾವ್ ನೋಡ್ತೀವಿ. ಈ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತಿ. ಈ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರಿಗೆ ಇವರು ಅಪ್ಶಬ್ದ ಮಾತಾಡಿದ್ರ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿದವ್ರು ಎಲೆಕ್ಷನ್ ತಗೋತಾರೆ. ಕಾಂಗ್ರೆಸ್ ಪಾರ್ಟಿಯವರು ನಾವು ಕೂಡಿ ಮಾತಾಡ್ಲಿಕ್ಕತ್ತೀವಿ, ಹೋರಾಟ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷರಿಗೆ ಅದು ಬೈಲಾಕ ಇವ್ರ ಹಕ್ಕಿಲ್ಲ. ಅವ್ರ ಅಧ್ಯಕ್ಷ ಬೈಬೇಕು. ನಮ್ಮ ಅಧ್ಯಕ್ಷ ಬೈದ್ರೆ ಚಂದ ಆಗಂಗಿಲ್ಲ. ನಮ್ಮ ಪಾರ್ಟಿಯವ್ರಿಗೆ ಬೈದ್ರು ಮತ್ತ ನಮ್ಮ ಯಾವುದು ಕಾಸ್ಟ್ಗೆ ಯಾರು ಬೈಬಾರ್ದು. ಏನ್ ಯಾರ ಅಪ್ಪನ ಮನೇಲಿ ತಿನ್ನಂಗಿಲ್ಲ. ಯಾವ ಕಾಸ್ಟ್ಗೂ ಬೈಬಾರ್ದು. ಎಮ್ ಎಲ್ ಎ ಅಷ್ಟೇ ಮಾಡುದು. ಮುಸಲ್ರಿಗೆ ಬೈದ್ರ ಹುಷಾರಾಗಿ ಮಾತಾಡ್ಬೇಕು. ಯಾರಿಗೂ ಮಾತಾಡಿದ್ರ ಸರ್, ಇನ್ನೊಂದು ಈಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಿಮ್ಗೆ ಈಗಿನ ಏನ್ ಡಿಸಿಎಂ ಅದಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವ್ರ ಹಳೆ ಪ್ರಕರಣ ತೆಗೆದು ಅವ್ರಿಗೆ ಇದು ಮಾಡಿದ್ದಾರೆ. ಈಗ ಇವ್ರ ಗೊತ್ತಾಗ ಸಾಕಷ್ಟು ಪ್ರಕರಣ ಯಾಕೆ ಹಿಂದೆ ಸರ್ಕಾರದ ರಾಜ್ಯ ಮಾಡ್ತಾರಲ್ರಿ. ಇವ್ರ ಮ್ಯಾಗನು ಇವ್ರ ಎಲ್ಲಿ ಹೋಗ್ತಾರ, ಇವ್ರ ಮ್ಯಾಗನು ಮಾಡ್ತಾರ. ಈಗ ಶೇಕಡ ಮುಸ್ಲಿಂ ಅವರು 88% ಮತಗಳನ್ನು ಕಾಂಗ್ರೆಸ್ ಸರ್ಕಾರಿಗೆ ಹಾಕಿದ್ದಾರೆ. ಹೌದು. ಆ ನಂತರ ನೀವು ಮುಸ್ಲಿಂ ಅವ್ರಿಗೆ ಬೈತಾರೆ. ಅದೇ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅದು ಪ್ರಶ್ನೆ. ಸರ್ಕಾರ ಯಾಕೆ ನಾವೇ ಇದೀವಿ? ಸರ್ಕಾರ ನಮ್ಮ ಯಾವ ಜಾತಿಗೆ ನಾವು ಬೈಬಾರ್ದು, ನಮ್ಗ ಬೈದ್ರು ಬಿಡಬಾರ್ದು. ಏನ್ ಇವ್ರ ಅಪ್ಪನ ಮನೆ ತಗೊಂಡಿಲ್ಲ, ಯಾರ ಏನು ಕೊಟ್ಟು ತಗೊಳವಿಲ್ಲ. ಯಾವ ಜಾತಿಗೆ ಆ ಸ್ವಾಮಿಗಳಿಗೆ ಹೇಳ್ತಾರ ಕಟ್ ಮಾಡಿ ಇಟ್ಕೊರಂತೇನು ಕಟ್ ಮಾಡಿ 2,000 ಅದಾರ ಇವ್ರಿಗೆ ನಡ್ಕತ್ತದ. ಯಾವ ಜಾತಿಯವ್ರಿಗೆ ಯಾವ ಸ್ವಾಮಿಗಳು ಯಾವ ಧರ್ಮ ಗುರುಗಳು ಬೈಬಾರ್ದು. ನೀವು ಏನದೀರಿ ಏನಿಲ್ಲ ಎಲ್ಲ ಗೊತ್ತದ. ಅವ್ರ ಮ್ಯಾಗ ಕೇಸ ಇವ್ರ ಮ್ಯಾಗ ಕೇಸ್ ಮಾಡು, ನಿಮ್ದು ಇಷ್ಟೇ ಅದ. ನೀವ್ ಯಾಕೆ ಇಷ್ಟೇ ಮಾಡಿರಿ? ಏನ್ ಗೊತ್ತಿಲ್ಲ ಮಂದಿಗೆ? ಸುಮ್ಮ ಯಾವ ಸ್ವಾಮಿಗಳಿಗೆ ಬೈದು ಧರ್ಮ ಗುರುಗಳಿಗೆ ಬೈದು ಏನ ನಾಟಕ ಹಚ್ಚಿರಿ? ಸ್ವಾಮಿ ಅಂದ್ರ ಒಂದು ಧರ್ಮ ಗುರು ಅವ. ಎಲ್ಲಾರು ನಾವು ಮರ್ಯಾದೆ ಕೊಡ್ಬೇಕು. ಏನ ಅರಸ್ ಬಂದಿನ ಅಂದ್ರ ಸ್ವಾಮಿಗಳಿಗೆ ಬೈದ್ರ ಸುಮ್ ಕುಂದರ್ತಾರಿ, ಆ ಕಾಸ್ಟ್ ಬೈ ಸುಮ್ ಕುಂದರ್ತಾರ ಅಂತ ಹೇಳಿದ್ರಿ. ಸರಿ, ನಗರ ಪ್ರದೇಶದಲ್ಲಿ ಶಾಸಕರು ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತನಾಡದೆ ಒಂದು ಸಮುದಾಯಕ್ಕೆ ಪ್ರಚೋದನಕಾರಾಗಿ ಪದೇ ಮಾತಾಡೋದು ಅವ್ರೇನ್ ಮಾನಸಿಕ ಅಸ್ವಸ್ಥರಾಗಿದ್ದಾರ? ಏನು ಹುಚ್ಚ ನಾಯಿ ಆಗೈತ್ರಿ ಅದು. ಬರೇ ಹುಚ್ಚ ಅಂತಿದ್ದೀವಿ, ಹುಚ್ಚ ನಾಯಿ ಆಗೈತಿ. ಕೆಲ್ಸ ಮಾಡ್ರಿ, ಅಭಿವೃದ್ಧಿ ಮಾಡ್ರಿ. ನೀರ್ ಬರ್ಲಿಕ್ಕತ್ತಿಲ್ಲ, 15 ದಿವಸ 8 ದಿವಸ ಹೋಗ್ಲಾಕತ್ತೈತಿ. ನಿಮ್ ಮನ್ಯಾಗ ಒಂದ್ 24 ತಾಸು ತಗೊಂಡ್ರ ಕೂತ್ರ ನಡೀತೈತೇನ? ಬಡವ್ರದ್ದು ಕೆಲ್ಸ ಮಾಡ್ರಿ. ರೋಡ್ ಮಾಡ್ರಿ, ಒಂದ್ 4 ರೋಡ್ ಮಾಡಿದ್ರು ಭಾರಿ ಅಭಿವೃದ್ಧಿ ಮಾಡಿ. ಅದು PWD ರೋಡ್ ಆಗ್ಯಾವ. ಮಾಡ್ರಿ, ಹೋಗ್ರಿ ಊರಾಗ ತಿರ್ಗಾಡ್ರಿ, ನೋಡ್ರಿ ಏನ್ ಗತಿ ಅದ. ನೀರಿಲ್ಲ,
ಜನರು ಓಟ್ ಹಾಕ್ಯಾರ RS ತಂದಾರ ನಿಮ್ಗೆ ಸೇವೆ ಮಾಡ್ರಿ. ಬರೇ ಹೋದ್ರಿ ಹಿಂದೂ ಮುಸಲ್ಮಾನ್ ಆ ಸ್ವಾಮಿಗಳು ಗುರುಗಳು ಅವ್ರೇನ್ ಮಾಡ್ಯಾರ್ರಿ? ಎಲ್ಲಾರು ಬರ್ರಿ, ಯಾರು ಕರೀತಾರ ಅವ್ರು ಹೋಗ್ತಾರ ಮಾತಾಡ್ತಾರೆ. ಏನು ಕೊಂಡ್ ತಗೊಂಡಾರ ಸ್ವಾಮಿಗಳ್ಗ, ಗುರುಗಳು ಕೊಂಡ್ ತಗೊಂಡಾರ? ಏನ್ ಎಲ್ಲಾ ಕಾಸ್ಟ್ ಅವ್ರು ಕೊಂಡ್ ತಗೊಂಡಾರ? ನಾ ಹೇಳಿದ್ದೆ ಕೇಳಬೇಕು, ನೀವು ಎಲ್ಲಾರು ಒಕ್ಕಟ್ಟಾಗ್ರಿ. ಇದು ಎಷ್ಟು ದಿವಸ ನೀವು ಜಗಳ ಚಲಾಕ್ ಹೋಗಿ ರಾಜಕೀಯ ಮಾಡೋರು? ಎಲ್ಲಾ ದೇಶದೊಳಗ ಊರಾಗ ಶಾಂತಿಲಿಂದ ಇರ್ಲಾಕ ಅವ್ರಿಗೆ ಕೊಡ್ರಿ. ಬಿಜಾಪುರ ಸಿಂಗಾಪುರ ಆಗ್ತದ ಅಂತ ಹೇಳ್ತಾರೆ. ಎಲ್ಲಿ ಆಗೈತಿ? ಒಂದ್ 4 ರೋಡ್ ಆಗಿದ್ದು, ಅವ್ರ ಮನೆ ಮುಂದೆ ಒಂದು ರೋಡ್ ಮಾಡ್ಕೊಂಡಾರ. ಒಂದು PWD NHA ರೋಡ್ ಆಗೈತಿ, ಅದು ಅತನಿ ರೋಡ್. ಏನ ಹೋಗ್ರಲ್ಲ ಸಿಂದಗಿ ರೋಡ್ ಬ್ರಿಜ್ ದಾಟ್ರಿ, ಸಿಂದಗಿ ರೋಡ್ ಒಳಗ ಬರ್ರಿ, ಶಾಪೇಟಿ ರೋಡ್ ಹೋಗ್ರಿ, ಬಾಗಲಕೋಟ್ ರೋಡ್ ಹೋಗ್ರಿ, ತೆಗಿರಿ, ಕೆಲಸ ಮಾಡ್ರಿ. ಮಾಡೋದು ಬಿಟ್ಟು ಏನರಿ ಬರೇ ಹಿಂದೂ ಮುಸಲ್ಮಾನ್ ಆ ಗಣಪತಿ ಇದಾರೆ, ಪೂಜೆದಾರೆ ಮಾಡಿ, ಗಣಪತಿ ಇದಾರೆ ವಿಸರ್ಜನೆ ಆಗ್ಲಾಕತ್ತೈತಿ. ದೇವರ್ಗ ಅವ್ರ ಸಲುವಾಗರೆ ಮಾತಾಡಬೇಕು. ಬರೇ ಹಿಂದೂ ಮುಸಲ್ಮಾನ್ ಏನದು? ಹಿಂದೂ ಮುಸಲ್ಮಾನ್ ಮಾಡಿದ್ರೆ ಆಗ್ತೈತೇನ? ದೇಶಕ್ಕೆ ಒಂದು ಏನಾರಿ ಅಭಿವೃದ್ಧಿ ತರ್ರಿ, ಫ್ಯಾಕ್ಟ್ರಿ ತರ್ರಿ, ಕೆಲ್ಸ ಮಾಡಿಸ್ರಿ. ಒಂದು ಗೋಶಾಲೆ ತಂದಾರ, ಗೋಶಾಲೆ ತೆಗ್ದಾರ, ಅದು ಆಕಳುಗಳು ಗುಲ್ಬರ್ಗಾಕ್ ಮಾಡ್ತಾರ. ಏನ್ ನಿಮ್ಗೆ ಗೊತ್ತಿಲ್ಲ? ನಮ್ಗೆ ಹೇಳ್ಬಾರ್ದು ಅಂದ್ರೆ ಸುಮ್ ಕುಂದ್ರಾನ. ನಾ ಗೋಶಾಲೆ ಮಾಡೀನಿ, ಗೋಶಾಲೆ ಮಾಡಿರಿ, ಸಾಲಿ ಮಾಡಿರಿ, ಇನ್ಕಮ್ ತಿಲ್ಲಿ ಕತ್ತೀರಿ ಅದರ್ದು. ಯಾವ ಬಡವ್ರ ಮಕ್ಕಳಿಗೆ ತಗೊಂಡಾರೇನ್ರಿ? ST ಮಂದಿಗೆ ಪುಕ್ಷಟ್ಟಿ ತಗೊಂಡಾರೇನ? ಒಂದು 100 ದಿನಸಿ ಮಂದಿಗೆ. ಶಿವಸೇನಾ ಮುಖಂಡರು ರಾಹುಲ್ ಗಾಂಧಿ ಲಾರಿ ಕಟ್ಟಿಸಿದ್ರೆ ಹನ್ನೊಂದು ಎಷ್ಟೋ ಕೋಟಿ ಬಹುಮಾನ ಘೋಷಿಸಿದ್ದಾರೆ. ಈ ತರ ಯಾಕೆ ಈ BJP ಅವ್ರಗ ಕೆಲ್ಸ ಇಲ್ಲ. ಅವ್ರು ಶಿವಸೇನಾ ಮುಖಂಡರು, ಶಿವಸೇನಾ ಮುಖಂಡವರು ಅವರು BJPದೊಳಗೆ ಅದಾರ. ಅವ್ರವ್ರು ಕೂಡಿ ಸರ್ಕಾರ ಮಾಡ್ಯಾರ. ಅವ್ರಗ ಕೆಲ್ಸ ಇಲ್ಲ. ಎಲೆಕ್ಷನ್ ಬಂದೈತಿ, ಅವರು ಹಿಂದೂ ಮುಸಲ್ಮಾನ್ ಮಾಡಿ ಒಕ್ಕಟ್ಟಾಗ್ತಾರ ಅಂತ ಹೇಳ್ತಾರ. ದೇಶದೊಳಗೆ ಎಲ್ಲಾ ತಿಳಿದೈತಿ ಇವ್ರದ್ದು. ಇವ್ರು ಏನು ಒಕ್ಕಟ್ಟು ಮಾಡಂಗಿಲ್ಲ, ಇವ್ರ ಕೈಲಿ ಆಗಂಗಿಲ್ಲ. ಬರೇ ಇವ್ರು ಒಯ್ಕೋತ ಹುಚ್ಚ ನಾಯಿ ಹಂಗ ಒಯ್ಕೋತ್ ತಿರ್ಗಾಡ್ತಾವ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.